ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಹಲ್ಮಿಡಿ ಶಾಸನದ ಬಗ್ಗೆ ತಿಳ್ಕೊಳ್ಳೋಣ. ಇಷ್ಟಕ್ಕೂ ಈ ಶಾಸನದ ಬಗ್ಗೆ ಡೀಟೇಲ್ ಆಗಿ ಯಾಕೆ ತಿಳ್ಕೊಬೇಕು, ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆ ಎಲ್ಲಿಂದ ಶುರುವಾಯಿತು ಅನ್ನೋ ಪ್ರಶ್ನೆಗೆ ಸಿಕ್ಕಿರೋಂಥ ಉತ್ತರನೇ ಈ ಹಲ್ಮಿಡಿ ಶಾಸನ. ಕನ್ನಡ ಶಾಸನದ ಚರಿತ್ರೆಯಲ್ಲೇ ಮೊಟ್ಟ ಮೊದಲ ಬಾರಿಗೆ ಸಿಕ್ಕಿರೋಂಥದ್ದು ಈ ಹಲ್ಮಿಡಿ ಶಾಸನ. ಅಂದರೆ ಕನ್ನಡದ ಬಗ್ಗೆ ಇರುವಂತಹ ಮೊದಲ ಶಾಸನ ಅಂತ ಹೇಳ್ಬೋದು ಈ ಹಲ್ಮಿಡಿ ಶಾಸನವನ್ನು. ಇದು ಕ್ರಿಸ್ತಶಕ 450ರಲ್ಲಿ ಹಾಸನ ಜಿಲ್ಲೆಯ ಬೇಲೂರು ಸಮೀಪದ ಹಲ್ಮಿಡಿ ಗ್ರಾಮದಲ್ಲಿ ಸಿಗುತ್ತೆ. ಪ್ರಸ್ತುತ ಮೈಸೂರಿನ ಪ್ರಾಚ್ಯ ವಸ್ತು ಸಂಗ್ರಹಾಲಯದಲ್ಲಿ ಇದನ್ನ ಇಟ್ಟಿದ್ದಾರೆ. ಶಾಸನದ ಭಾಷೆ ಪೂರ್ವದ ಹಳಗನ್ನಡ ಆಗಿರುತ್ತೆ. ಇದನ್ನ ದಾನ ಶಾಸನ ಮತ್ತೆ ಪ್ರಶಸ್ತಿ ಶಾಸನ ಅಂತ ಕರೀತಾರೆ. ಅಂದರೆ ದಾನ ಶಾಸನವೂ ಹೌದು, ಪ್ರಶಸ್ತಿ ಶಾಸನವೂ ಹೌದು. ಕನ್ನಡದಲ್ಲಿ ಸಿಕ್ಕಿರುವಂತಹ ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ಅಂತ ಕೇಳಿದ್ರೆ ಅದು ಹಲ್ಮಿಡಿ ಶಾಸನ. ಕ್ರಿಸ್ತಶಕ 450ರಲ್ಲಿ ಸಿಕ್ಕಿರುವಂತಹ ಹಲ್ಮಿಡಿ ಶಾಸನ. ಇನ್ನು ಶಾಸನ ಭಾಷೆಯ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋದಾದ್ರೆ, ಈ ಶಾಸನವನ್ನ ಓದಿದ್ದು ಮೊಟ್ಟ ಮೊದಲ ಬಾರಿಗೆ ಎಂ.ಎಚ್. ಕೃಷ್ಣ ಅವರು. ಇವರು ಕೆಲವೊಂದಿಷ್ಟು ಮಾಹಿತಿಯನ್ನ ಹೇಳ್ತಾರೆ. ಅದೇನು ಅಂದ್ರೆ, ಹಲ್ಮಿಡಿ ಶಾಸನದಲ್ಲಿ ಒಟ್ಟು 16 ಸಾಲುಗಳು ಬರ್ತವೆ. ಶಾಸನ ಆರಂಭ ಆಗೋದೇ ಸಂಸ್ಕೃತ ಭಾಷೆಯಿಂದ. ಈ ಮೂಲಕ ನಮ್ಗೇನು ಗೊತ್ತಾಗುತ್ತೆ, ನಮ್ಮ ಕನ್ನಡ ಭಾಷೆಯ ಮೇಲೆ ಸಂಸ್ಕೃತದ ಪ್ರಭಾವ ತುಂಬಾನೇ ಇತ್ತು ಅಂತ ಅಲ್ವಾ? ಹೌದು, ಸಂಸ್ಕೃತ ಪ್ಲಸ್ ಪೂರ್ವದ ಹಳಗನ್ನಡ ಎರಡು ಮಿಕ್ಸ್ ಆಗಿ ನಮಗೆ ಹಲ್ಮಿಡಿ ಶಾಸನ ಸಿದ್ಧವಾಗಿ ಬಂದಿದೆ. ಆದರೆ ಮುಖ್ಯವಾಗಿ ನಾವಿಲ್ಲಿ ಹಲ್ಮಿಡಿ ಶಾಸನ ಅಂದ್ರೇನೆ ಪೂರ್ವದ ಹಳಗನ್ನಡ ಭಾಷೆಯಲ್ಲಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಸರಿ, ಹಾಗಿದ್ರೆ ಇರುವಂತಹ 16 ಸಾಲುಗಳಲ್ಲಿ ಕನ್ನಡ ಪದಗಳು ಎಲ್ಲೆಲ್ಲಿ ಕಂಡು ಬರ್ತವೆ ಅಂತಂದ್ರೆ ನೋಡಿ, ಆರಂಭದ ಸಾಲಿನಿಂದ 13ನೇ ಸಾಲಿನವರೆಗೆ ಒಟ್ಟು 13 ಕನ್ನಡ ಪದಗಳು ಬರ್ತವೆ. ಮತ್ತೆ ಕೊನೆಯ 2 ಸಾಲುಗಳಲ್ಲಿ 12 ಕನ್ನಡ ಪದಗಳು ಬರ್ತವೆ. ಟೋಟಲ್ ಎಷ್ಟಾಯಿತು? 25 ಕನ್ನಡ ಪದಗಳಾಯಿತು. ಎಕ್ಸಾಮಲ್ಲಿ ಇದನ್ನ ಕೇಳ್ತಾರೆ, ಹಲ್ಮಿಡಿ ಶಾಸನದಲ್ಲಿ ಕಂಡು ಬರುವಂತಹ ಕನ್ನಡ ಪದಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ 25 ಕನ್ನಡ ಪದಗಳು ಅಂತ ಗೊತ್ತಿರಬೇಕು. ಈ ಶಾಸನದ ಮೂಲಕ ನಾವಿನ್ನು ಯಾವೆಲ್ಲ ಅಂಶವನ್ನು ತಿಳ್ಕೊಬಹುದು ಅಂತಂದ್ರೆ, ಆಗಿನ ಕಾಲಘಟ್ಟದಲ್ಲೇ ಕನ್ನಡ ಮತ್ತೆ ಸಂಸ್ಕೃತ ಎಂಥ ಅವಿನಾಭಾವ ಸಂಬಂಧವನ್ನು ಹೊಂದಿದೆ ಅಂತ ಗೊತ್ತಾಗ್ತಿದೆ ಅಲ್ವಾ? ಅನ್ಯೋನ್ಯ ರೀತಿಯಲ್ಲಿತ್ತು ಅವೆರಡು. ಹಾಗೆ ಪೂರ್ವದ ಹಳಗನ್ನಡ ಮತ್ತು ಹಳಗನ್ನಡ ಈ ಥರ ಇದೆಯಲ್ವಾ, ಕನ್ನಡದ ಅವಸ್ಥೆಗಳ ಬಗ್ಗೆನೂ ಸಹ ನಾವು ನೋಡ್ಬೋದು. ಫಾರ್ ಎಕ್ಸಾಂಪಲ್, ಕನ್ನಡದ ಆದಿಕವಿ ಅಂತ ಪಂಪ ಮಹಾಕವಿಯನ್ನು ಕರಿತೀವಲ್ಲ, ಅವರು ಬರೆದಿರುವಂತಹ ಕಾವ್ಯಗಳು ಹಳಗನ್ನಡದಲ್ಲಿದ್ದಾವೆ. ಈ ಹಳಗನ್ನಡಕ್ಕೂ ಈ ಒಂದು ಹಲ್ಮಿಡಿ ಶಾಸನಕ್ಕೂ ಸ್ವಲ್ಪ ಕಂಪೇರ್ ಮಾಡಿ ನೋಡ್ಕೊಳ್ಳಿ. ಭಾಷೆಯಲ್ಲಿ ಸಾಕಷ್ಟು ವ್ಯತ್ಯಾಸ ಇರೋದನ್ನು ನಾವು ಗಮನಿಸಬಹುದು. ಇದನ್ನೇ ನಾವು ಕನ್ನಡದ ಅವಸ್ಥಾಂತರಗಳು ಅಂತ ಕರೆಯೋದು. ಈ ಶಾಸನ ಪೂರ್ವದ ಹಳಗನ್ನಡದೆ ಅಂತ ನೋಡೋದಕ್ಕೆ ಕೆಲವೊಂದಿಷ್ಟು ಡಿಫ್ರೆನ್ಸ್ನ ನಾವು ನೋಡಲೇಬೇಕು, ಹಳಗನ್ನಡಕ್ಕೆ ಕಂಪೇರ್ ಮಾಡಿ ನೋಡ್ಕೊಳ್ಲೇಬೇಕು. ಅದೇನು ಅಂದರೆ, ಮೊದಲನೇದಾಗಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಏನಂತ ಇತ್ತು ಹಳಗನ್ನಡದಲ್ಲಿ? ಅಥವಾ ಅನ್ ಅಂತ ಇತ್ತಲ್ವಾ? ಆದರೆ ಇಲ್ಲಿ ಅದನ್ನ ಆನ್ ಅಂತ ಮಾಡ್ಕೊಂಡಿದ್ದಾರೆ. ಅದಾನ್ ಅಳಿವೋನ್ಗೆ ಮಹಾಪಾತಕಂ ಸ್ವಸ್ತಿ ಅಂತ ಇದೆ 15ನೇ ಸಾಲಲ್ಲಿ. ಇದನ್ನ ಅದನ್ ಅಳಿವೋನ್ಗೆ ಅಂತ ಬರಿಬೋದಾಗಿತ್ತಲ್ವಾ? ಆದರೆ ಅವರು ಅದಾನ್ ಅಳಿವೋನ್ಗೆ ಅಂತ ಮಾಡ್ಕೊಂಡಿದ್ದಾರೆ. ಪೂರ್ವದ ಹಳಗನ್ನಡದಲ್ಲಿ ದೀರ್ಘ ಸ್ವರವಾಗಿರೋದನ್ನ ಹಳಗನ್ನಡದಲ್ಲಿ ರಸಸ್ವರವಾಗಿ ಮಾರ್ಪಾಡು ಮಾಡ್ಕೊಂಡಿದ್ದಾರೆ. ಅದಾನ್ ಅನ್ನೋದನ್ನ ಅದನ್ ಅಂತ ಮಾಡ್ಕೊಂಡಿದ್ದಾರೆ. ಷಷ್ಠಿ ವಿಭಕ್ತಿ ಪ್ರತ್ಯಯನೂ ಅಷ್ಟೇ, ಅಕಾರಕ್ಕೆ ಬದಲಾಗಿ ಆಕಾರ ಬಳಕೆಯಾಗಿದೆ. ಕಲಬೋರನ ಅಂತ ಬರಿಬೋದಾಗಿತ್ತು, ಇದು ಹಳಗನ್ನಡದಲ್ಲಿ ಕಲಬೋರನ ಅಂತ ಇದೆ. ಪೂರ್ವದ ಹಳಗನ್ನಡ ಶಾಸನದಲ್ಲಿರೋದೇ ಕಲಬೋರನ ಅಂತ. ಹಳಗನ್ನಡದಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಒಳ್ ಅಂತ ಇದೆ ಅಲ್ವಾ? ಅದೇ ಇಲ್ಲಿ ಪೂರ್ವದ ಹಳಗನ್ನಡದಲ್ಲಿ ಉಳ್ ಅಂತ ಇದೆ. ನಾಡುಳ್, ಅವದುಳ್ ಈ ಥರ ಬಳಕೆಯಾಗಿದೆ. ಇದ್ರ ಜೊತೆಗೆ ನಮ್ಮ ಕನ್ನಡ ಭಾಷೆಯ ಮೇಲೆ ಸಂಸ್ಕೃತ ತುಂಬಾನೇ ಪ್ರಭಾವ ಬೀರಿತು ಅನ್ನೋದಕ್ಕೆ ಒಂದು ಕರ್ಮಣಿ ಪದ ಪೊಗಳೆ ಪಟ್ಟಣ, ಜೊತೆಗೆ ಅರಿಸಮಾಸ ಆಗಿರುವಂತಹ ಪೆತ್ತ ಜಯನ್ ಅನ್ನೋ ಪದ ಕೂಡ ಇದೆ. ಅನುಸ್ವಾರಕ್ಕೆ ಬದಲಾಗಿ ನಕಾರ ಬಳಕೆ ಮಾಡಿರೋದನ್ನ ನಾವಿಲ್ಲಿ ನೋಡಬಹುದು. ಫಾರ್ ಎಕ್ಸಾಂಪಲ್, ಕದಂಬಪ್ಪನ್ ಅಂತ ಬರೆದಿದ್ದಾರೆ, ಇಲ್ಲಿ ನು ಅಂತ ಬಂದಿದೆ. ಕದಂಬಪ್ಪಂ ಅಂತ ಬರಿಬೋದಾಗಿತ್ತು ಹಳಗನ್ನಡದಲ್ಲಿ. ಹಾಗೆ ನಾಗೇಂದ್ರ, ಇಲ್ಲಿ ನಕಾರ ಬಳಕೆ ಆಗಿದೆ. ನಾಗೇಂದ್ರ ಬಿಂದು ಸಮೇತ 0 ದ ರಾವತ್ತು ಅಂತ ಬರ್ದಿಲ್ಲ, ಇಲ್ಲಿ ನಾಗೇಂದ್ರ ಅಂತ ಬರ್ದಿದ್ದಾರೆ ಶಾಸನದಲ್ಲಿ. ಅರಸಂಗೆ, ತ್ಯಾಗ ಸಂಪನ್ನನ್, ಇಲ್ಲೂ ಸಹ ನಕಾರನೇ ಬಂದಿದೆ, ಬಿಂದು ಸಮೇತ ಅಕ್ಷರ ಬಂದಿಲ್ಲ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಸಂಸ್ಕೃತ ವ್ಯಾಕರಣದ ನಿಯಮ ನಿನ್ನ ಕನ್ನಡ ಭಾಷೆಯ ಮೇಲೆ ಸಾಕಷ್ಟು ಪ್ರಭಾವ ಬೀರಿತು. ಅಂದ್ರೆ ಆ ಜನಸಾಮಾನ್ಯರ ನುಡಿಯಲ್ಲಿ ಇದರ ಪ್ರಭಾವ ಗಾಢವಾಗಿ ಬೆಳಕು ಚೆಲ್ತಾ ಇತ್ತು ಅಂತ ಹೇಳ್ಬೋದು. ಹೌದಲ್ವಾ? ನಾವಿಲ್ಲಿ ಕ್ರಿಯಾಪದ ಪ್ರಯೋಗ, ವಿಭಕ್ತಿ ಪ್ರತ್ಯಯಗಳು, ಪ್ರಕೃತಿಗಳಿಗೆ ಸಮುಚ್ಚಯ ಸೇರೋಲ್ಲಿ ಪದಗಳ ಆರಂಭದಲ್ಲಿ ಇಕಾರಕ್ಕೆ ಬದಲಾಗಿ ಏಕಾರ ಬಂದಿರೋದು, ಆಮೇಲೆ ಬಿಂದು ಸಮೇತ ಅಕ್ಷರ ನಕಾರ ಆಗಿರೋದು, ಇದನ್ನೆಲ್ಲ ನಾವಿಲ್ಲಿ ನೋಡಿದ್ದೀವಿ. ಈ ಎಲ್ಲ ಅಂಶಗಳಿಂದ ನಾವು ಹಲ್ಮಿಡಿ ಶಾಸನವನ್ನ ಪೂರ್ವದ ಹಳಗನ್ನಡದ ಶಾಸನ ಅಂತ ಒಪ್ಕೊಬೋದಲ್ವಾ? ಖಂಡಿತವಾಗ್ಲೂ ಒಪ್ಕೊಬಹುದು. ಸರಿ, ಹಾಗಿದ್ರೆ ಶಾಸನದ ಭಾಷೆಯ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕಲೆ ಹಾಕೊಂಡ್ವಿ. ಹಾಗಿದ್ರೆ ಈ ಶಾಸನದಲ್ಲಿ ಒಟ್ಟು 16 ಸಾಲಿವೆ ಅಂತ ತಿಳ್ಕೊಂಡ್ವಿ ಅಲ್ವಾ? ಈ 16 ಸಾಲುಗಳಲ್ಲಿರುವಂತಹ ಮಾಹಿತಿ ಏನು, ಯಾವ ವಿಷಯಾಂಶವನ್ನ ಒಳಗೊಂಡಿದೆ ಅಂತ ನೋಡೋದಾದ್ರೆ, ಇಲ್ಲಿ ನಿಮ್ಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಹಲ್ಮಿಡಿ ಶಾಸನ 16 ಸಾಲುಗಳಲ್ಲಿ ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತ ಒಂದು ಸ್ಕೆಚ್ ಹಾಕಿದ್ದೀನಿ ನೋಡಿ. ಶಾಸನದ ಶಿರಭಾಗದಲ್ಲಿ ಮೊದಲನೇ ಸಾಲು ಬರುತ್ತೆ. ಶಾಸನ ಆರಂಭ ಆಗೋದೆ ಸಂಸ್ಕೃತದ ಒಂದು ಶ್ಲೋಕದಿಂದ. ಮೊದಲನೇ ಸಾಲು ನೋಡಿ, ಜಯತೆ ಶ್ರೀ ಪರಿಶ್ವಂಗ ಶಾರ್ಗ್ಯ ವ್ಯಾನತಿ ರಚಿತಃ ದಾನವಾಕ್ಷ್ಣೋ ಯುಗಾಂತಾಗ್ನಿ ಶಿಷ್ಟಾನಾಂತು ಸುದರ್ಶನಃ. ಇದು ಮೊದಲನೇ ಸಾಲು. ಕದಂಬ ರಾಜಮನೆತನಕ್ಕೆ ಸೇರುವಂತಹ ಈ ಶಾಸನ ವಿಷ್ಣುವಿನ ಸ್ತುತಿಯಿಂದ ಆರಂಭ ಆಗ್ತಾ ಇದೆ, ಹೌದಲ್ವಾ? ಹಾಗಿದ್ರೆ ಕದಂಬರು ವಿಷ್ಣುವಿನ ಆರಾಧಕರಾಗಿದ್ರಾ?
ಇಲ್ಲ, ಅವರು ಶೈವ ಧರ್ಮವನ್ನು ಆರಾಧನೆ ಮಾಡ್ತಾ ಇದ್ರು. ಆದರೆ ಧರ್ಮ ಸಹಿಷ್ಣುಗಳಾಗಿದ್ದಂತಹ ನಮ್ಮ ಕದಂಬರು ಬೌದ್ಧ ಧರ್ಮ, ಜೈನ ಧರ್ಮ ಮತ್ತೆ ವೈಷ್ಣವ ಧರ್ಮಕ್ಕೂ ಸಾಕಷ್ಟು ಪ್ರೋತ್ಸಾಹ ಮತ್ತೆ ಗೌರವವನ್ನು ಕೊಡ್ತಾ ಇದ್ರು. ಇದೇ ಕಾರಣಕ್ಕೆ ಅವರ ಶಾಸನಗಳಲ್ಲಿ ನಾವು ಎಲ್ಲಾ ಧರ್ಮದ ಒಂದು ಸಂಕೇತಗಳನ್ನ ಗುರುತಿಸಬಹುದು. ಇಲ್ಲಿ ನಾವು ಹಲ್ಮಿಡಿ ಶಾಸನದಲ್ಲಿ ಜಯತಿ ಶ್ರೀ ಪರಿಶ್ವಂಗ ಶಾರ್ಯ ವ್ಯಾನತಿ ಅಚ್ಯುತಃ ಅಂತಂದ್ರೆ ಇದು ವಿಷ್ಣುವಿನ ಸ್ತುತಿ. ಹೇಗೆ ಹೇಳ್ತೀರಾ ಅಂತಂದ್ರೆ ಅಚ್ಯುತ ಅಂದ್ರೆ ವಿಷ್ಣು ಅಂತ ಅಲ್ವಾ, ಹಾಗೆ ಮಧ್ಯದಲ್ಲಿ ಸುದರ್ಶನ ಚಕ್ರ ಇದೆ ನೋಡಿ ಶಾಸನದಲ್ಲಿ. ನೆಕ್ಸ್ಟ್ 2ನೇ ಹಂತದಲ್ಲಿ 2ನೇ ಸಾಲಿಂದ 15ನೇ ಸಾಲವರೆಗೂ ನಾವು ನೋಡ್ಬೋದು. ಏನು ಮುಖಪುಟ ಅಂತ ಕಾಣ್ತಿದ್ಯಲ್ವಾ, ಇದರಲ್ಲಿ ನಮಃ ಶ್ರೀಮತ್ ಕದಂಬಪನ್ ತ್ಯಾಗ ಸಂಪನ್ನ ಕಲಬೋರನ ಅರಿ ಕಕುಸ್ತ ಬಟೋರ ನಾಳೆ ನರಿದಾವಿಳೆ ನಾಡುಳ್ ಮೃಗೇಶ ನಾಗೇಂದ್ರನ ಬೀಳರ್ ಬಟರ್ ಹರ ಹಪ್ಪೋರ್ ಶ್ರೀ ಮೃಗೇಶ ನಾಗಾಹ್ವಯರೀರ್ವರ ಬಟರಿ ಕುಲಾಮಲ ವ್ಯೋಮ ತಾರಾದಿ ನಾಥನ್ ಅಳಪ ಗಣ ಪಶುಪತಿಯು ದಕ್ಷಿಣಾಪಥ ಬಹುಶತ ಹವನ ಹವದುಳ್ ಪಶು ಪ್ರಧಾನ ಶೌರ್ಯೋದ್ಯಮ ಬರಿತೋನ್ ದಾನ ಪಶುಪತಿ ಎಂದು ಪೊಗಳೆ ಪೊಟ್ಟಣ ಪಶುಪತಿ ನಾಮಧೇಯನ್ ಆ ಸರಕ್ಕೆಲ್ಲ ಬಟರಿಯ ಪ್ರೇಮಾಲಯ ಸುತನ್ಗೆ ಸೇಂದ್ರಕ ಬಣೋಭಯ ದೇಶದ ವೀರ ಪುರುಷ ಸಮಕ್ಷದೆ ಕೇಕೆಯ ಪಲ್ಲವರಂ ಕಾದೆರೆದು ಪೆತ್ತಜಯನ ವಿಜ ಅರಸನ್ಗೆ ಬಾಳ್ಗಚ್ಚು ಪಲ್ಮುಡಿಯುಂ ಮೂಳುವಳ್ಳಿಯಂ ಕೊಟ್ಟಾರ್ ಬಟಾರಿ ಕುಲದೋಳ್ ಅಳ್ ಕದಂಬನ್ ಕಳ್ದೋನ್ ಮಹಾಪಾತಕನ್ ಈರ್ವರುಂ ಸಳ್ಬಿಂಗದರ್ ವಿಜಾರಸರುಂ ಪಲ್ಮುಡಿಗೆ ಕುರುಂಬಿಡಿ ವಿಟ್ಟಾರ್ ಅದನಳಿವೋನ್ಗೆ ಮಹಾಪಾತಕಂ ಸ್ವಸ್ತಿ ಅಂತ ಇದೆ. ಒಟ್ಟು 15 ಸಾಲುಗಳಲ್ಲಿ. ಇಲ್ಲಿ ಇನ್ನು 16ನೇ ಸಾಲು ಎಲ್ಲಿದೆ ಅಂತ ಅಂದ್ರೆ ಈ ಶಾಸನದ ಬಲಭಾಗದಲ್ಲಿ ಇದೆಯಲ್ವಾ, ಆ ಬಲಭಾಗದ ಪಕ್ಕದಲ್ಲಿ 16ನೇ ಸಾಲಿದೆ. 16ನೇ ಸಾಲಲ್ಲಿ ಬಟ್ಟರ್ಗೀಗಳ್ದಿ ಒಡ್ಡಿಲಿ ಆ ಪೆತ್ತೊಂದಿ ವಿಟ್ಟಾರಕರ ಅಂತ ಇದೆ. ಇದು ಒಟ್ಟು 16 ಸಾಲಾಯಿತು. ಎಂ.ಎಚ್. ಕೃಷ್ಣ ಅವರು ಶಾಸನವನ್ನು ಅಧ್ಯಯನ ಮಾಡಿ ಈ ಶಾಸನದಲ್ಲಿ ಒಟ್ಟು 16 ಸಾಲಿದೆ ಅಂತ ಹೇಳಿದ್ದಾರೆ. ಪೂರ್ವದ ಹಳಗನ್ನಡದಲ್ಲಿದೆ. ಜೊತೆಗೆ ಇದರಲ್ಲಿ ಒಟ್ಟು 25 ಕನ್ನಡ ಪದಗಳಿದಾವೆ ಅಂತಲೂ ಸಹ ಹೇಳಿದ್ರು. ಸರಿ, ಹಾಗಿದ್ರೆ ಕದಂಬ ರಾಜಮನೆತನಕ್ಕೆ ಸೇರಿರುವಂತಹ ಶಾಸನ ಅಂತ ಗೊತ್ತಾಯ್ತು. ಹಾಗಿದ್ರೆ ಇದರಲ್ಲಿ ಏನು ವಿಷಯಾಂಶ ಒಳಗೊಂಡಿದೆ, ಶಾಸನದ ತಿರುಳೇನು? ಮೊದಲಿಗೆ ಅವರು ವಿಷ್ಣು ದೇವರನ್ನ ಆರಾಧನೆ ಮಾಡ್ಕೊಂಡಿದ್ದಾರೆ. ನಂತರದ 2ನೇ ಸಾಲಲ್ಲಿ ನಮಃ ಶ್ರೀಮತ್ ಕದಂಬಪನ್ ತ್ಯಾಗ ಸಂಪನ್ನ ಕಲಬೋರನಾರಿ ಅನ್ನೋ ಸಾಲಲ್ಲಿ ಕದಂಬ ವಂಶದ ಅರಸನಿಗೆ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ. ಮುಖ್ಯ ವಿಷಯಾಂಶ ಆರಂಭ ಆಗೋದೆ 3ನೇ ಸಾಲಿಂದ. ನೋಡಿ ಬೇಕಿದ್ರೆ, ನಮಃ ಶ್ರೀಮತ್ ಕದಂಬಪನ್, ನಮಸ್ಕಾರ ನಿಮಗೆ ಕದಂಬ ವಂಶದ ರಾಜನೇ. ಅವನು ಬರೀ ರಾಜ ಅಷ್ಟೇ ಆಗಿದ್ನ? ಇಲ್ಲ. ತ್ಯಾಗ ಸಂಪನ್ನ ಕಲಬೋರನ ಅರಿ ಕಕುಸ್ತ ಬಟೋರ ನಾಳೆ ನರಿದಾವಿಳೆ ನಾಡುಳ್, ತ್ಯಾಗಕ್ಕೆ ಹೆಸರಾಗಿರೋನು, ಆ ನಾಡಿನ ಸಂಪತ್ತಿಗೆ ಕಾರಣ ಆಗಿರೋನು, ಕಲಬೋರ ಅನ್ನೊಬ್ಬ ಶತ್ರುವಿಗೆ ಸಿಂಹ ಸ್ವಪ್ನದಂತೆ ಕಾಣಿಸ್ಕೊಂಡಿರೋನು. ಯಾರಾತ? ಕಕುಸ್ತ ವರ್ಮ. ನೋಡಿ, ಇಲ್ಲಿ ಕಲಬೋರನ ಅನ್ನೋದು ಸಂಸ್ಕೃತ ಪದ. ಕಕುಸ್ತ ಬಟೋರ ನಾಳೆ ನರಿದಾವಿಳೆ ನಾಡೋಳ್ ಅಂದ್ರೆ ಈ ಕಕುಸ್ತ ಬಟೋರರು ಈ ಒಂದು ರಾಜಮನೆತನ ಆಳ್ವಿಕೆ ಮಾಡ್ತಿದ್ದಂತಹ ನರಿದಾವಿಳೆ ನಾಡು, ಈ ನಾಡನ್ನ ದೇವಳಿಗೆ ಅಂತಲೂ ಸಹ ಕರೀತಾರೆ. ನೋಡಿ, ಬನವಾಸಿಯ ಸುತ್ತಮುತ್ತ ಇರುವಂತಹ ಚಿಕ್ಕ ಪುಟ್ಟ ಪ್ರಾಂತ್ಯಗಳ ಹೆಸರು ಇವೆಲ್ಲ. ಲೈನ್ ಪ್ರಕಾರ ಹೋದ್ರೆ ನಿಮ್ಗೆ ಸ್ಟೋರಿ ಇಂಟ್ರೆಸ್ಟ್ ಅಂತ ಅನ್ಸೋದಿಲ್ಲ. ಹಾಗಾಗಿ ನಾನು ಏನ್ ಮಾಡ್ತೀನಿ, ಸಂಪೂರ್ಣವಾಗಿ ಸಮರೈಸ್ ಮಾಡಿ ಹೇಳ್ತೀನಿ, ಓಕೆನಾ? ಆಗೆಲ್ಲ ರಾಜರಿಗೆ 2-3 ಜನ ಗಂಡ್ಮಕ್ಳಿತ್ತು ಅಂದ್ರೆ ಹಿರಿ ಮಗನಿಗೆ ಪಟ್ಟ ಕಟ್ತಾ ಇದ್ರು, ತಮ್ಮಂದ್ರಿಗೆ ಸಣ್ಣ ಪುಟ್ಟ ಪ್ರಾಂತ್ಯಗಳನ್ನ ಆ ಆಡಳಿತ ವಹಿಸ್ಕೊ ಅಂತ ಕೊಡ್ತಾ ಇದ್ರು. ಅಣ್ಣನಿಗೆ ಸಹಾಯ ಆಗ್ಲಿ ಆಡಳಿತಕ್ಕೆ ಅಂತ ಒಂದ್ ಕಾರಣ ಆದ್ರೆ, ಇನ್ನೊಂದು ಆ ಮಕ್ಕಳು ಬಂಡೇಳ್ಬಾರ್ದು, ನಮ್ ವಿರುದ್ಧ ತಿರುಗಿ ಬೀಳ್ಬಾರ್ದು ಅನ್ನೋ ಕಾರಣಕ್ಕೆ ಈ ತರ ಮಾಡ್ತಾ ಇದ್ರು. ಇಲ್ಲೂ ಸೇಮ್ ಅದೇ ತರನೇ ಈ ಶಾಸನದಲ್ಲಿ ನಮಗೆ ಕಂಡು ಬರುತ್ತೆ. ಕಕುಸ್ತ ವರ್ಮ ಕದಂಬರ ರಾಜ ಅಲ್ವಾ, ಇವನಾದ್ಮೇಲೆ ಇವನ್ ಮಗ ಶಾಂತಿವರ್ಮ ಅಂತ ಬರ್ತಾನೆ. ಅವನಾದ್ಮೇಲೆ ಅವನ್ ಮಗ ಮೃಗೇಶ ಅಂತ ಬರ್ತಾನೆ. ಈ ಮೃಗೇಶ ಯಾವುದೇ ಕಾರಣಕ್ಕೂ ಕಕುಸ್ತ ವರ್ಮನ ಆಳ್ವಿಕೆಗೆ ತೊಂದರೆ ಮಾಡಬಾರ್ದು, ಬಂಡೇಳ್ಬಾರ್ದು ಅನ್ನೋ ಕಾರಣಕ್ಕೆ ಅವನಿಗೆ ಈ ನರಿದಾವಿಡೆ ಅನ್ನೋ ಒಂದು ಪ್ರಾಂತ್ಯವನ್ನ ವಹಿಸ್ಕೊಟ್ಟಿರ್ತಾರೆ. ಯಾರು? ಕಾಕುಸ್ತ ವರ್ಮ. ಜೊತೆಗೆ ಇನ್ನೂ ಒಂದು ಕಾರಣ ಇರ್ಬೋದು, ಮುಂದೆ ಇವನೇ ರಾಜ ಆಗ್ಬೇಕಲ್ವಾ ಮೃಗೇಶ, ಹಾಗಾಗಿ ರಾಜ್ಯದ ಆಳ್ವಿಕೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಒಂದು ಸಣ್ಣ ಪ್ರಾಂತ್ಯದಲ್ಲಿ ನೀನು ಟ್ರಯಲ್ ನೋಡು ಅಂತ ಬಿಟ್ಟಿರ್ಬೋದೇನೋ. ಸರಿ, ಇದೇನೇ ಇರ್ಲಿ, ಈ ಕಕುಸ್ತ ವರ್ಮ ತನ್ನ ಸಾಮ್ರಾಜ್ಯದ ಒಂದು ಪುಟ್ಟ ಭಾಗ ನರಿದಾವಿಡೆ ನಾಡನ್ನ ತನ್ನ ಮೊಮ್ಮಗನಾಗಿರುವಂತಹ ಮೃಗೇಶನಿಗೆ ವಹಿಸ್ಕೊಟ್ಟಿರ್ತಾನೆ. ಈ ಮೃಗೇಶನ ಜೊತೆಗೆ ಆ ನಾಡಲ್ಲಿ ನರಿದಾವಿಡೆ ನಾಡಲ್ಲಿ ನಾಗೇಂದ್ರ ಅನ್ನೊಬ್ಬ ವೀರನು ಸಹ ಇರ್ತಾನೆ ಇವನ ಜೊತೆಗೆ. ಇವರಿಬ್ರು ಅದೆಂತ ಯುದ್ಧ ಪ್ರಿಯರು ಹಾಗೆ ಪರಾಕ್ರಮಿಗಳಾಗಿದ್ರು ಅಂತ ಅಂದ್ರೆ, ಈ ಮೃಗೇಶ ಮೃಗರಾಜನ ರೀತಿ, ನಾಗೇಂದ್ರ ನಾಗರಾಜ ಸರ್ಪದ ರೀತಿಯಲ್ಲಿ ಶತ್ರುಗಳಿಗೆ ಸಿಂಹ ಸ್ವಪ್ನವಾಗಿ ಭಯಂಕರವಾಗಿ ಕಾಡ್ತಾ ಇದ್ರಂತೆ. ಇವರಿಬ್ರೆ ಎಷ್ಟೊಂದು ಪರಾಕ್ರಮಿಗಳು. ಇನ್ನು ಇವನ್ ಕೈ ಕೆಳಗಡೆ ಕೆಲಸ ಮಾಡುವಂತಹ ಅಧೀನದಲ್ಲಿ ಕೆಲಸ ಮಾಡುವಂತಹ ಒಬ್ಬ ಅಧಿಪತಿ, ಗಡಿಗೆ ಅಧಿಪತಿ, ಅವನು ಇನ್ನೆಷ್ಟು ಪರಾಕ್ರಮಿಯಾಗಿದ್ದ. ಆ ಬಟರಿ ಕುಲಾಮಲ ವ್ಯೋಮ ತಾರಾದಿ ನಾಥನ್ ಅಳಪ ಗಣಪಶುಪತಿಯು ದಕ್ಷಿಣಪಥ ಬಹುಶತ ಹವನ ಹವದುಳ್ ಪಶು ಪ್ರಧಾನ ಶೌರ್ಯೋದ್ಯಮ ಬರಿತೋನ್ ದಾನ ಪಶುಪತಿ ಎಂದು ಪೊಗಳೆ ಪೊಟ್ಟಣ ಪಶುಪತಿ. ನಕ್ಷತ್ರಗಳ ಒಡೆಯ ಚಂದ್ರ ಯಾವ ತರ ಇದನೋ ಆಕಾಶದಲ್ಲಿ, ಅದೇ ತರನೇ ವೀರರೆಂಬ ಸಮೂಹ ಕುಲಕ್ಕೆ ಈತ ಅಳಪ ಕುಲದ ಸಮೂಹಕ್ಕೆ ಒಡೆಯ ಇವನಾಗಿದ್ದ.
ಬಹುಶಃ ಅಳಪರು ಅಂದರೆ ಕದಂಬರ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದಂಥ ಒಂದು ಸಮೂಹ ಅಂತ ಹೇಳ್ಬೋದು. ಯಾರಾತ? 100 ಯುದ್ಧವೆಂಬ ಯಜ್ಞದಲ್ಲಿ ಪಶು ಪ್ರಧಾನವಾಗಿ ಯಜಮಾನಿಕೆಯನ್ನು ವಹಿಸ್ಕೊಂಡಿರೋನು, ಅಂದರೆ ಅಷ್ಟು ಪರಾಕ್ರಮವಾಗಿ ಹೋರಾಡಿರೋನು, ಪಶುಪತಿ ಅನ್ನೋ ಹೆಸರನ್ನು ಪಡ್ಕೊಂಡಿರೋನು, ಶೌರ್ಯವನ್ನೇ ಪರಾಕ್ರಮವನ್ನೇ ತನ್ನ ಹುದ್ದೆಯಾಗಿ ಮಾಡ್ಕೊಂಡಿರೋನು. ಇಷ್ಟೇನ ಇವನು ಹೊಗಳಿಕೆ? ಇಲ್ಲ, ಇವನನ್ನು ದಾನ ಪಶುಪತಿ, ತ್ಯಾಗಮಯಿ ಅಂತಲೂ ಸಹ ಕರೀತಾರೆ. ಪೊಗಳೆ ಪೊಟ್ಟಣ, ಇಷ್ಟೊಂದು ಹೊಗಳಿಕೆಗೆ ಪಾತ್ರ ಆಗಿರೋನು ಯಾರು? ಪಶುಪತಿ ಅನ್ನೋ ಬಿರುದಿಗೆ ಪಾತ್ರನಾಗಿರೋನು ಯಾರು ಅಂತಂದರೆ ಆ ಪ್ರದೇಶಕ್ಕೆ ಗಡಿ ಕಾಯ್ತಿದ್ದಾನಲ್ವಾ, ಗಡಿಗೆ ಅಧಿಪತಿಯಾಗಿರೋನು ಯಲ್ಲಭಟರಿ. ಈ ಯಲ್ಲಭಟರಿಯೇ ಪಶುಪತಿ ಅನ್ನೋ ಬಿರುದಾಂಕಿತ. ಇಲ್ಲಿ ಪೊಗಳೆ ಪೊಟ್ಟಣ ಅಂತ ಬಂದಿದೆ ಅಲ್ವಾ, ಈ ಪದ ಕರ್ಮಣಿ ಪ್ರಯೋಗದ್ದು. ಇಷ್ಟಕ್ಕೇನು ಅರ್ಥ ಆಯಿತು ನಿಮಗೆ? ನೋಡಿ, ಕದಂಬ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತಿರೋನು ಯಾರು? ಕಕುಸ್ಥವರ್ಮ. ಅವನ ಮೊಮ್ಮಗ ಮೃಗೇಶನಿಗೆ ಒಂದು ಸಣ್ಣ ಪ್ರಾಂತ್ಯವನ್ನು, ನರಿದಾವಿಡನೋ ಪ್ರಾಂತ್ಯವನ್ನು ಬಿಟ್ಕೊಡ್ತಾನೆ, ನೋಡ್ಕೊಂಡು ನೀನು ಅಂತ. ಆ ಮೃಗೇಶನ ಜೊತೆಗೆ ಇನ್ನೊಬ್ಬ ವೀರ ಇದ್ದ, ನಾಗೇಂದ್ರ ಅಂತ. ಇವರಿಬ್ಬರು ಯುದ್ಧ ಪ್ರಿಯರು, ತುಂಬ ಚೆನ್ನಾಗಿ ಪರಾಕ್ರಮ ರೀತಿಯಲ್ಲಿ ಯುದ್ಧ ಮಾಡ್ತಾಯಿದ್ರು ಇವ್ರ ಜೊತೆಗೆ ಇವರ ಒಂದು ಪರಾಕ್ರಮಕ್ಕೆ ಇಂಬು ಕೊಡೋಂಥ ರೀತಿಯಲ್ಲಿ ಒಬ್ಬ ಗಡಿ ಅಧಿಪತಿ ಇವನ ಜೊತೆಯಲ್ಲಿದ್ದ. ಯಾರು? ಯಲ್ಲಭಟರಿ. ಪಶುಪತಿ ಅನ್ನೋ ಬಿರುದನ್ನು ಪಡ್ಕೊಂಡಿರೋನು ಯಲ್ಲಭಟರಿ. ನೆಕ್ಸ್ಟ್ ಏನಾಗುತ್ತೆ? ಯಲ್ಲಭಟರಿಯ ಪ್ರೇಮಾಲಯ ಸುತನಿಗೆ. ಇಲ್ಲಿ ಪ್ರೇಮಾಲಯ ಸುತನಿಗೆ ಅಂತ ಬಂದಿದೆ ಅಂದರೆ ಅವನ ಮಗ ಅಂತ ತಿಳ್ಕೊಬಾರ್ದು. ಅವನ ಮನೆಯಲ್ಲಿ ಕೆಲಸ ಮಾಡೋನಿರ್ಬೋದು, ಅಥವಾ ಆ ಒಂದು ಸಾಮ್ರಾಜ್ಯಕ್ಕೆ ಒಂದು ಸೇವೆಯನ್ನು ಸಲ್ಲಿಸೋಂಥ ಒಬ್ಬ ವ್ಯಕ್ತಿ ಇರ್ಬೋದು, ಅವನು ಯಲ್ಲಭಟರಿ ಜೊತೆ ಇರ್ಬೋದು. ಈ ಥರ ತಿಳ್ಕೊಳ್ಳಿ, ಓಕೆನಾ? ಅವನು ಯಾರು ಅಂದರೆ ವಿಜಾರಸ. ಯಲ್ಲಭಟರಿಯ ಪ್ರೇಮಾಲಯ ಸುತ, ಪ್ರೀತಿಯ ಮಗ ಆಗಿರುವಂತಹ ವಿಜಾರಸನಿಗೆ ಸೇಂದ್ರಕ ಬಣ ಉಭಯ ದೇಶದ ವೀರ ಪುರುಷರ ಸನ್ನಿಧಿಯಲ್ಲಿ, ಸಮಕ್ಷಮದೆ ಅಂದರೆ ಸನ್ನಿಧಿಯಲ್ಲಿ ಅಂತ ಅರ್ಥ. ಅಂದರೆ ಇಲ್ಲಿ ಏನೋ ಒಂದು ಸಮಾರಂಭ ನಡೀತಾ ಇದೆ ಅನ್ನೋ ಅರ್ಥ ಬರ್ತಾ ಇದೆ ಅಲ್ವಾ? ಏನು ಸಮಾರಂಭ ಅದು ಅಂತ ಅಂದರೆ, ಕೇಕೆಯ ಪಲ್ಲವರೊಂದಿಗೆ ಕದಂಬರ ಪರವಾಗಿ ಈ ವಿಜಾರಸ ಯುದ್ಧದಲ್ಲಿ ಹೋರಾಡಿ ಜಯವನ್ನು ತಂದುಕೊಡ್ತಾನೆ. ಈ ಖುಷಿಗೋಸ್ಕರ ಆ ನರಿದಾವಿಳೆ ನಾಡಿನ ಅಧಿಪತಿಯಾಗಿರುವಂತಹ ಮೃಗೇಶ ಮತ್ತು ನಾಗ ಇವರುಗಳ ಸಮಕ್ಷಮದಲ್ಲಿ, ಜೊತೆಗೆ ಸೇಂದ್ರಕ ಬಣ ಉಭಯ ದೇಶದ ವೀರ ಪುರುಷರ ಸಮಕ್ಷಮದಲ್ಲಿ ಈ ಒಂದು ವಿಜಾರಸನಿಗೆ ಬಾಳ್ಗಚ್ಚನ್ನು ಕೊಡ್ತಾರೆ. ಬಾಳ್ಗಚ್ಚು ಅಂದರೆ ಕತ್ತಿಯನ್ನು ತೊಳೆದು ಗೌರವವನ್ನು ಕೊಟ್ಟು ಪಲ್ಮಿಡಿ ಮತ್ತು ಮೂಳುವಳ್ಳಿ ಅನ್ನೋ ಗ್ರಾಮಗಳನ್ನು ಅವನಿಗೆ ದಾನವಾಗಿ ಕೊಡ್ತಾರೆ. ಈತ ಕೊಡ್ಬೋದಾಗಿತ್ತಾ ಅಂತಂದರೆ ಕೊಡ್ಬೋದಾಗಿತ್ತು. ಯಾಕಂದರೆ ಕಕುಸ್ಥವರ್ಮನೇ ಮೃಗೇಶನಿಗೆ ಆ ಪ್ರಾಂತ್ಯವನ್ನು ಕೊಟ್ಟಿದ್ದಲ್ವಾ. ಹಾಗಾಗಿ ಇವನು ಚಿಕ್ಕ ಕದಂಬ, ಬಟಾರಿ ಕುಲದೋನ್ ಅಳ್ ಕದಂಬ ಅಂತ ಇದೆ ನೋಡಿ 13ನೇ ಸಾಲಲ್ಲಿ. ಹಾಗಾಗಿ ಇವನು ಆ ಪ್ರಾಂತ್ಯದ ಅಧಿಪತಿಯಾಗಿದ್ದ, ಕೊಡ್ಬೋದಾಗಿತ್ತು. ಅಳ್ ಅಂದರೆ ಚಿಕ್ಕ ಅನ್ನೋ ಅರ್ಥ. ಚಿಕ್ಕ ಕದಂಬ ಮೃಗೇಶ, ಓಕೆನಾ? ಬಟರಿ ಅನ್ನೋದು ಒಂದು ಕುಲ, ಎಲ್ಲ ಈ ಬಟರಿ ಕುಲದವನು. ನೆಕ್ಸ್ಟ್ ಸಾಲ್ ನೋಡಿ, ಈರ್ವರುಂ ಸಳ್ಬಿಂಗದರ್ ವಿಜಾರಸರುಂ ಪಲ್ಮಿಡಿಗೆ ಕುರುಂಬಿಡಿ ವಿಟ್ಟಾರ್ ಅದನ್ನ ಅಳಿವೋನ್ಗೆ ಮಹಾಪಾತಕಂ ಸ್ವಸ್ತಿ. ಸಳ್ಬಿಂಗದರ್ ಅಂತಂದರೆ ಎದೆಯ ಕವಚ, ರಕ್ಷಣಾ ಕವಚ, ಸಳ್ಗಂಬ ಇವನ್ನೆಲ್ಲ ತೊಟ್ಟಂತಹ ವೀರರು. ಯಾರವರು? ಮೃಗೇಶ ಮತ್ತು ಎಲ್ಲ. ಮೃಗೇಶ ಅಧಿಪತಿ, ಎಲ್ಲ ಅನ್ನೋನು ಗಡಿಯ ಅಧಿಪತಿ. ಇವರಿಬ್ಬರು ವಿಜಾರಸನಿಗೆ ಆ ಊರನ್ನು ದಾನ ಕೊಟ್ಟಂತಹ ಸಹಿ ಕೂಡ ಇದೆ. ಜೊತೆಗೆ ಈ ಒಂದು ದಾನವನ್ನು ಕದ್ದವರಿಗೆ ಶಾಪ ಕೂಡ ಇದೆ ಇದರಲ್ಲಿ. ಇಲ್ಲಿವರೆಗೂ ವಿಜಾರಸನ ಸಾಹಸವನ್ನು ಮೆಚ್ಕೊಂಡು ದಾನ ಕೊಟ್ಟಿದ್ದು ನೋಡಿದ್ವಿ ಅಲ್ವಾ. ಇನ್ನು ನೆಕ್ಸ್ಟು ಮೃಗೇಶ, ಎಲ್ಲ ಮತ್ತು ವಿಜಾರಸ 3 ಜನ ಸೇರಿಕೊಂಡು ಆ ಪಲ್ಮಿಡಿ ದಾನವಾಗಿ ಪಡ್ಕೊಂಡಿದ್ದಲ್ವ ವಿಜಾರಸ, ಆ ಹಲ್ಮಿಡಿ ಅನ್ನೋ ಗ್ರಾಮದಲ್ಲಿ ಕುರುಂಬಿಡಿ ಬಿಟ್ಟಾರ್, ಅಂದರೆ ಕುರುಬರಿಗೆ ಒಂದು ತೆರಿಗೆಯ ವಿನಾಯಿತಿಯನ್ನು ಕೊಡ್ತಾರೆ. ಬ್ರಾಹ್ಮಣರಿಗೆ 10ನೇ 1 ಭಾಗ ಸುಂಕದಲ್ಲಿ ವಿನಾಯಿತಿಯನ್ನು ಕೊಡ್ತಾರೆ. ಇನ್ನು ಹಲ್ಮಿಡಿಯ ಆದಾಯವಾಗಿರುವಂತಹ ಗದ್ದೆಯ ಉತ್ಪನ್ನ ಏನೆಲ್ಲ ಬೆಳೀತಾರಲ್ವ, ಆ ಉತ್ಪನ್ನದಲ್ಲಿ 10ನೇ 1 ಭಾಗ ತೆರಿಗೆಯ ವಿನಾಯಿತಿಯನ್ನು ಸಹ ಕೊಡ್ತಾರೆ. ಇದು 16ನೇ ಸಾಲಲ್ಲಿ ಕಂಡುಬರುತ್ತೆ. ಇವಿಷ್ಟು ಹಲ್ಮಿಡಿ ಶಾಸನದ ವಿಚಾರ. ಇಲ್ಲಿ ಮುಖ್ಯವಾಗಿ ಕದಂಬರ ಕಾಕುಸ್ಥವರ್ಮ ಈ ಶಾಸನವನ್ನು ಹೊರಡಿಸ್ತಾನೆ. ಇದನ್ನು ಸಂಶೋಧನೆ ಮಾಡಿದ್ದು MH ಕೃಷ್ಣ ಅವರು. ಹಾಸನ ಜಿಲ್ಲೆಯ ಹಲ್ಮಿಡಿ ಗ್ರಾಮದಲ್ಲಿ ಕ್ರಿಸ್ತಶಕ 450ರಲ್ಲಿ ಪೂರ್ವದ ಹಳಗನ್ನಡದಲ್ಲಿ ಸಿಕ್ಕಿರುವಂತಹ ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ. 16 ಸಾಲಿನ ಶಾಸನ ಆರಂಭ ಆಗೋದು ಸಂಸ್ಕೃತದಿಂದ. ಒಟ್ಟು 25 ಕನ್ನಡ ಪದಗಳಿದ್ದಾವೆ. ಅರಿಸಮಾಸ ಪೆತ್ತಜಯನ್, ಕರ್ಮಣಿ ಪ್ರಯೋಗ ಪೊಗಳೆ ಪಟ್ಟಣ. ಬಾಳ್ಗಚ್ಚು ಅಂದರೆ ಬಾಳ್ ಅಂದರೆ ಕತ್ತಿ, ಕಚ್ಚು ಅಂದರೆ ತೊಳೆ, ಕತ್ತಿಯನ್ನು ತೊಳೆದು ಗೌರವವನ್ನು ಕೊಡೋದು ಬಾಳ್ಗಚ್ಚು ಅನ್ನೋ ಅರ್ಥ. ಸಳ್ಬಿಂಗದರ್ ಅಂದರೆ ಎದೆಯ ರಕ್ಷಣಾ ಕವಚ. ಕುರುಂಬಿಡಿ ಅಂದರೆ ದಾನವನ್ನು ಬಿಡೋದು ಅಥವಾ ಕುರುಬರಿಗೆ ದಾನವನ್ನು ಬಿಡೋದು ಅಂತಲೂ ಸಹ ಆಗುತ್ತೆ. ಇನ್ನು ಕಾಕುಸ್ಥವರ್ಮನ ಸಾಮ್ರಾಜ್ಯದಲ್ಲಿ ಮೃಗೇಶ ನರಿದಾವಿಳೆ ನಾಡನ್ನು ನೋಡ್ಕೊತಾ ಇದ್ದ. ಅವನ ಜೊತೆಗೆ ನಾಗೇಂದ್ರ ಅಂತಲೂ ಸಹ ಇದ್ದ. ನರಿದಾವಿಳೆ ನಾಡಿನ ಗಡಿಯ ಅಧಿಪತಿ ಯಲ್ಲಭಟರಿ. ಇವನ ಪ್ರೇಮಾಲಯ ಸುತ ವಿಜಾರಸ ಆಗಿದ್ದ. ಈತ ಕೇಕೆಯ ಪಲ್ಲವರ ವಿರುದ್ಧ ಕದಂಬರ ಪರವಾಗಿ ಹೋರಾಡಿ ವಿಜಯವನ್ನು ಸಾಧಿಸ್ತಾನಲ್ವ. ಈ ಖುಷಿಗೋಸ್ಕರ ಸೇಂದ್ರಕ ಬಣ ಉಭಯ ದೇಶದ ವೀರ ಪುರುಷರ ಸಮಕ್ಷಮದಲ್ಲಿ ಮೂಳುವಳ್ಳಿ ಮತ್ತು ಪಲ್ಮಿಡಿ ಅನ್ನೋ ಗ್ರಾಮವನ್ನು ಬಾಳ್ಗಚ್ಚು ಕೊಡ್ತಾರೆ. ಬಾಳ್ಗಚ್ಚು ಅಂದರೆ ಕತ್ತಿಯನ್ನು ತೊಳೆದು ಗೌರವವನ್ನು ಕೊಡೋದು. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇವಿಷ್ಟು ಹಲ್ಮಿಡಿ ಶಾಸನದ ಪ್ರಮುಖ ವಿಷಯಾಂಶಗಳು. ಹಲ್ಮಿಡಿ ಶಾಸನದ ಬಗ್ಗೆ ಏನೇ ಪ್ರಶ್ನೆ ಕೇಳಲಿ ಇದಿಷ್ಟೆಲ್ಲ ಇರುತ್ತೆ. ಇದನ್ನೇ ನೀಟಾಗಿ ಅರ್ಥ ಮಾಡ್ಕೊಂಬಿಟ್ರೆ ಸಾಕಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಶಾಸನವನ್ನು ಅಧ್ಯಯನ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು.